हेलो स्टूडेंट्स एल्रिಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದರ್ಶ್ ಎಜುಕೇರ್ ಚಾನೆಲ್ ಹಾಗೆ ಕೆಎ 2024 ಅಪ್ಡೇಟ್ಸ್ ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ। ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಫಸ್ಟ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನು ನಿಮಗೆ ಆಗಲೇ ಪ್ರೊವೈಡ್ ಮಾಡಿದ್ರು ಕೆಎ ಮುಖಾಂತರ। ಅದಾದ್ಮೇಲೆ ನಿಮಗೆ ಆಪ್ಷನ್ ಎಂಟ್ರಿಯನ್ನ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ರು। ಅದಕ್ಕೆ ಲಾಸ್ಟ್ ಡೇಟ್ ಬಂದು ಆಗಸ್ಟ್ 14ನೇ ತಾರೀಕು ರಾತ್ರಿ 11:59 ಅಂತ ನಿಮಗೆ ಒಂದು ಲಿಂಕ್ ಅನ್ನು ಕೂಡ ಬಿಟ್ಟಿದ್ರು। ಆ ಒಂದು ಲಿಂಕ್ ಅನ್ನು ನೀವು ಯೂಸ್ ಮಾಡ್ಕೋಬಹುದಿತ್ತು ಆಪ್ಷನ್ ಎಂಟ್ರಿಯನ್ನ ಮಾಡೋದಕ್ಕೆ। ಅದು ಎಕ್ಸ್ಟೆಂಡ್ ಆಗುತ್ತಾ ಇಲ್ವಾ ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ। ಹಾಗೆ ಇವತ್ತು ಆಗಸ್ಟ್ 15 ಎಲ್ರಿಗೂ ಕೂಡ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳು। ಹಾಗೆ ಕಮೆಂಟ್ ಮಾಡಿ ಸ್ವತಂತ್ರ ದಿನದ ಶುಭಾಶಯಗಳು ಅಂತ ನನಗೂ ಕೂಡ, ಹಾಗೆ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ, 78th ಇಂಡಿಪೆಂಡೆನ್ಸ್ ಡೇ ಇವತ್ತು। ಹಾಗೆ ಇನ್ನೂ ಯಾರು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಎಷ್ಟೊಂದು ಜನ ವಿಡಿಯೋನ ನೋಡ್ತಿದ್ರೆ ಆದರೆ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ, ತಪ್ಪದೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ನಮ್ಮ ಒಂದು ಚಾನಲ್ಲು 5000 ಸಬ್ಸ್ಕ್ರೈಬರ್ಸ್ ನಿಯರ್ ಇದೆ, ಬೇಗ 5000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿ। ಓಕೆ ಸ್ಟೂಡೆಂಟ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಕೆಎ ವೆಬ್ಸೈಟಲ್ಲಿ ಒಂದು ನೋಟಿಫಿಕೇಶನ್ ನಿಮಗೆ ಪ್ರೊವೈಡ್ ಮಾಡಿದ್ರು। ನಿಮಗೆ ಆಗಸ್ಟ್ 15ನೇ ತಾರೀಕು ಯಾವುದೇ ರೀತಿಯಾದಂಥ ಕೆಎ ವೆಬ್ಸೈಟಲ್ಲಿ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಆಗಿರ್ಬೋದು ಅಥವಾ ಯಾವುದೇ ರೀತಿಯಾದಂಥ ಒಂದು ಅಪ್ಡೇಟ್ಸನ್ನು ನಿಮಗೆ ಶೋ ಆಗಲ್ಲ, ನಿಮಗೆ ತಿಳಿಸೋದಕ್ಕೆ ಆಗಲ್ಲ ಆಗಸ್ಟ್ 15ನೇ ತಾರೀಕು ಅಂತ ಒಂದು ನೋಟಿಫಿಕೇಶನ್ನ ನಿಮಗೆ ರಿಲೀಸ್ ಮಾಡಿದ್ರು। ಆದರೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಲಾಸ್ಟ್ ಡೇಟ್ ಬಂದು 14ನೇ ತಾರೀಕು ಅಂತ ನಿಮಗೆ ತಿಳಿಸಿದ್ರು। ಆದರೆ ನೀವು ಆ ಒಂದು ಡೇಟು ನಿಮಗೆ ಎಕ್ಸ್ಟೆಂಡ್ ಆಗುತ್ತಾ ಅನ್ನೋ ಒಂದು ಡೌಟ್ ಇರುತ್ತೆ ನಿಮಗೆ। ಆಗಸ್ಟ್ 16ನೇ ತಾರೀಕಿಂದ ನೀವು ಒಂದು ಕೆಎ ವೆಬ್ಸೈಟಲ್ಲಿ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಆಗಿರ್ಬೋದು, ಬೇರೆ ರೀತಿಯಾದಂಥ ಒಂದು ಆ್ಯಕ್ಟಿವಿಟೀಸ್ನ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಾರೆ। ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಬಿಡ್ತಾರಾ ಇಲ್ವಾ, ಒಂದು ನೋಟಿಫಿಕೇಶನ್ ಬರ್ತಾ ಇಲ್ವಾ ಅಂತ ನಿಮಗೆ ಇದೇ ಒಂದು ವಿಡಿಯೋದಲ್ಲಿ ಮುಂದೆ ನಿಮಗೆ ತಿಳಿಸ್ಕೊಡ್ತಾರೆ। ನಿಮಗೆ ಲಿಂಕ್ ಕ್ಲೋಸ್ ಆಗೋದು ಅಂದರೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ನಿಮಗೆ ಲಾಸ್ಟ್ ಡೇಟ್ ಬಂದು ಆಗಸ್ಟ್ 14ನೇ ತಾರೀಕು 11:59 ನಿಮಗೆ ಆ ಒಂದು ಲಿಂಕ್ ಕ್ಲೋಸ್ ಆಗುತ್ತೆ ಅಂತ ಹೇಳಿದ್ರು। ನೆಕ್ಸ್ಟ್ ನಿಮಗೆ ಏನೇ ಒಂದು ಅಪ್ಡೇಟ್ಸ್ ಇದ್ರು ಆಗಸ್ಟ್ 16ನೇ ತಾರೀಕು ತಿಳಿಸ್ಕೊಡ್ತೀವಿ ಅಂತಲೂ ಕೂಡ ಹೇಳಿದರು। ನಿಮಗೆ ಫಸ್ಟ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಿಟ್ ಆದಮೇಲೆ ನಿಮಗೆ ಎಡಿಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು, ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರು। ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟನ್ನು ಏನಕ್ಕೆ ಈ ವರ್ಷ ಮಾಡ್ತಾ ಇದ್ದಾರೆ ಅಂತ ಅಂದರೆ ನಿಮಗೆ ಪ್ರತಿ ಸಲನೂ ನೀವಿಲ್ಲಿ ನೋಡ್ಬೋದು, ಪ್ರತಿ ವರ್ಷವೂ ನಿಮಗೆ ಫಸ್ಟ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟನ್ನು ಅಷ್ಟೇ ಬಿಟ್ಟು ನಿಮಗೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ರಿಸಲ್ಟನ್ನು ಸೀಟ್ ಅಲಾಟ್ಮೆಂಟ್ ರಿಸಲ್ಟನ್ನು ಬಿಡ್ತಾ ಇದ್ರು। ಆದರೆ ಈ ಸಲ 2024ಅಲ್ಲಿ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟನ್ನು ಕೂಡ ಬಿಡ್ತಾರೆ। ಏನಕ್ಕೆ ಅಂತ ಅಂದರೆ UG ನೀಟ್ ವಿದ್ಯಾರ್ಥಿಗಳೆಲ್ಲ ಯಾರೆಲ್ಲ ಇದ್ದಾರೆ ಅವ್ರಿಗೆ ಮೊದಲನೇ ಸಲ ಕಾಲೇಜಸ್ನ ಆ್ಯಡ್ ಮಾಡೋದಕ್ಕೆ ಆಗಲಿಲ್ಲ। ಆಯುಷ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಡೆಂಟಲ್ಲು, ಮೆಡಿಕಲ್ಲು, ಇದೇ ರೀತಿಯಾದಂಥ ಮೆಡಿಕಲ್ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಅವ್ರಿಗೆ ಯಾವುದೇ ರೀತಿಯಾದಂಥ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರಲಿಲ್ಲ। ಇಲ್ಲಿ ಫಸ್ಟ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಾದ್ಮೇಲೆ UG ನೀಟ್ ಸ್ಟೂಡೆಂಟ್ಸ್ ಎಲ್ಲ ಯಾರ್ಯಾರಿದ್ದಾರೆ ಅವ್ರಿಗೆ ಕಾಲೇಜಸ್ನ ಆ್ಯಡ್ ಮಾಡೋದಕ್ಕೆ ಅವಕಾಶವನ್ನು ಕೊಡ್ತಾರೆ। ಅದಾದಮೇಲೆ ಅವ್ರಿಗೂ ಕೂಡ ಮಾಕ್ ಅಲಾಟ್ಮೆಂಟ್ ರಿಸಲ್ಟನ್ನು ಕೊಡಬೇಕು ಅಂತ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟನ್ನು ಈ ವರ್ಷ ಕೊಟ್ಟಿರುವಂಥದ್ದು। ಅವ್ರು ಇನ್ನೂ ಆಪ್ಷನ್ ಎಂಟ್ರಿಯನ್ನು ಮಾಡಿಲ್ಲ, ಹಾಗಾಗಿ ಮತ್ತೆ ಆಪ್ಷನ್ ಎಂಟ್ರಿಯನ್ನು ಕೊಟ್ಟಿದ್ರಲ್ಲ, ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ, ಎಡಿಟ್ ಮಾಡೋದಕ್ಕೆ, ಹಾಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ನಿಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ರಲ್ಲ, ಅದು ಈಗ ಎಕ್ಸ್ಟೆಂಡ್ ಮಾಡುವಂಥದ್ದು। ನಿಮ್ಗೆ ಏನು ತಲೆ ಕೆಡಿಸ್ಕೋಬೇಡಿ, ನಾಳೆ ಅಂದರೆ ಆಗಸ್ಟ್ 16ನೇ ತಾರೀಕು ನಿಮಗೆ ಎಕ್ಸ್ಟೆಂಡ್ ಮಾಡುವಂಥದ್ದು ಆ ಒಂದು ಡೇಟ್ನ, ಆಪ್ಷನ್ ಎಂಟ್ರಿ ಮಾಡುವಂಥ ಡೇಟ್ನ ಕೆಎ ಮುಖಾಂತರ ನಿಮಗೆ ನಾಳೆ ನೋಟಿಫಿಕೇಶನ್ನು ಬಂದೇ ಬರುತ್ತೆ। ಡೋಂಟ್ ವರಿ, ಯಾರು ಕೂಡ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ। ಇಲ್ಲಿ ಕಾಲೇಜಸ್ನ ನೀವು ಮತ್ತೆ ಆ್ಯಡ್ ಮಾಡ್ಕೋಬೋದು, ಡಿಲೀಟ್ ಮಾಡ್ಕೋಬೋದು। ಹಾಗೆ ಇನ್ನೂ ಯಾರು ನಾವು ಕಾಲೇಜಸ್ನ ಚೇಂಜಸ್ ಮಾಡ್ಕೋಬೇಕು, ಆ್ಯಡ್ ಮಾಡಿಲ್ಲ, ಡಿಲೀಟ್ ಮಾಡಿಲ್ಲ ಅಂತ ಯೋಚನೆ ಮಾಡ್ತಿದ್ರೆ ಅವ್ರಿಗೆ ನಾಳೆ ಕೂಡ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ। ಆ ನೋಟಿಫಿಕೇಶನ್ನು ನಿಮಗೆ ನಾಳೆ ಕೆಎ ಮುಖಾಂತರ ನಿಮಗೆ ಬರುವಂಥದ್ದು, ನಾಳೆ ನೀವು ಆರಾಮಾಗಿ ಎಡಿಟ್ ಮಾಡ್ಕೋಬೋದು। ಇದು ಏನು ಅಂತ ಅಂದರೆ ನಿಮಗೆ ಕೆಎ ಮುಖಾಂತರ ಒಂದು ನೋಟಿಫಿಕೇಶನ್ನ ಬಿಡ್ತಾರೆ, ಅದರಲ್ಲಿ ನಿಮಗೆ ಲಾಸ್ಟ್ ಡೇಟು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಲಾಸ್ಟ್ ಡೇಟ್ ಆಗಿರ್ಬೋದು, ಹಾಗೆ ಲಾಸ್ಟ್ ಟೈಮ್ ಕೂಡ ನಿಮಗೆ ಆ ಒಂದು ನೋಟಿಫಿಕೇಶನಲ್ಲಿ ಇರುವಂಥದ್ದು। ನಿಮಗೆ ಈ ಒಂದು ಡೇಟು ಎಕ್ಸ್ಟೆಂಡ್ ಆಗುವಂಥದ್ದು। ಯಾರೆಲ್ಲ ನೀಟ್ ಸ್ಟೂಡೆಂಟ್ಸ್ ಇದ್ದಾರೆ ಅವರು ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಮಾಡಾದ್ಮೇಲೆ ಅಂದರೆ ಕಾಲೇಜಸ್ನೆಲ್ಲ ಆ್ಯಡ್ ಮಾಡಾದ್ಮೇಲೆ ಅವಾಗ ನಿಮಗೆ ಒಂದು ಏನಿದೆ ಆ ಒಂದು ಲಿಂಕು ಕ್ಲೋಸ್ ಆಗುವಂಥದ್ದು, ಅವಾಗ ಸೆಕೆಂಡ್ ಮಾಕ್ ಅಲಾಟ್ಮೆಂಟು ರಿಸಲ್ಟ್ಸು ಸಿಗುತ್ತೆ। ಎಷ್ಟೋ ಜನ ವಿದ್ಯಾರ್ಥಿಗಳು ಅಂದ್ಕೊಂಡಿದ್ರು ಸರ್ ಈ ಒಂದು ಏನಿದೆ ಮಾಕ್ ಅಲಾಟ್ಮೆಂಟ್, ಫಸ್ಟ್ ಮಾಕ್ ಅಲಾಟ್ಮೆಂಟ್ ಆಪ್ಷನ್ ಎಂಟ್ರಿ ಏನಿತ್ತು, ಆಪ್ಷನ್ ಎಂಟ್ರಿ
ಎಡಿಟ್ ಮಾಡೋದಕ್ಕೆ ಲಾಸ್ಟ್ ಡೇಟ್ ಏನಿತ್ತು ಅದು ಆಗಸ್ಟ್ 14ನೇ ತಾರೀಕಿತ್ತು. ಆವಾಗ ಕ್ಲೋಸ್ ಆಗಿ ನಿಮಗೆ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಏನಿದೆ ಅದು 17ನೇ ತಾರೀಕು ಅಥವಾ 18ನೇ ತಾರೀಕು ನಿಮಗೆ ಬಿಡ್ತಾರೆ ಅಂತ ನೀವು ಅಂದ್ಕೊಂಡಿದ್ರೆ. ಆದರೆ ಹಾಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟು ಬರೋದಿಲ್ಲ. ನಿಮಗೆ ನಾಳೆ ಕೂಡ ಒಂದು ಏನಿದೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಲಾಸ್ಟ್ ಡೇಟನ್ನೇ ಎಕ್ಸ್ಟೆಂಡ್ ಮಾಡುವಂಥದ್ದು. ನಿಮಗೆ ಏನಾಗುತ್ತೆ ಅಂತ ನಾಳೆ ಗೊತ್ತಾಗುತ್ತೆ. KE ಮುಖಾಂತರ ಏನೇ ಒಂದು ಅಪ್ಡೇಟ್ ಬಂದರೂ ನಾನು ನಿಮಗೆ ಆ ಒಂದು ಅಪ್ಡೇಟ್ನ ತಿಳಿಸ್ಕೊಡ್ತೀನಿ. ಹಾಗಾಗಿ ಯಾರು ಏನು ವರಿ ಮಾಡ್ಕೋಬೇಡಿ. ಇನ್ನೂ ಯಾರು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 5000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿ. ಈ ಒಂದು ವಿಡಿಯೋಗೆ ಕೇವಲ ಒಂದು 200 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಒಂದೊಂದು ಲೈಕ್ನ ಮಾಡಿದ್ರು ಕೂಡ ಲೈಕ್ಸು ಕಂಪ್ಲೀಟ್ ಆಗುವಂಥದ್ದು. ಆಗ ಬೇಗ ಲೈಕ್ಸ್ನ ಕಂಪ್ಲೀಟ್ ಮಾಡಿ. ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ ಸ್ಟೂಡೆಂಟ್ಸ್. ಎಲ್ರಿಗೂ ಮತ್ತೊಮ್ಮೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ, 78th ಇಂಡಿಪೆಂಡೆನ್ಸ್ ಡೇ ಅಂತ ಹೇಳ್ತಾ ನೀವು ಕೂಡ ಕಮೆಂಟ್ ಮಾಡಿ. ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ ಸ್ಟೂಡೆಂಟ್ಸ್. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್. ಬಾಯ್ ಸ್ಟೂಡೆಂಟ್ಸ್.